ಈ ಪಟ್ಟ ಹೆಂಗೆ ಸತ್ತೋಯ್ತು ಅಂತ ಹೇಳ್ತೀನಿ, ವಿಡಿಯೋ ಕೊನೆವರೆಗೂ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಆಫೀಸ್ ಮುಗಿಸ್ಕೊಂಡು ಸೀದಾ ದಾವಡಿ ಕಡೆ ಬಂದೆ. ಯಪ್ಪ ಏನು ಗುರು ಚಳಿ ಬ್ಯಾಂಗ್ಳೂರಲ್ಲಿ. ತಿರ್ಗಾ ಇಲ್ಲಿ ಬಂದು ನೋಡ್ತೀನಿ, ಅಕ್ಕಿಗಳೆಲ್ಲ ಕ್ಲೀನಾಗಿ ಅದ್ರದ್ದು ಊಟ ಎಲ್ಲ ಖಾಲಿ ಮಾಡಿರುತ್ತೆ. ರೀಸೆಂಟಾಗಿ ತಂದಿರೋದು ಒಂದು 25 kg ರಾಗಿ ಕೂಡ ಅಷ್ಟು ಜಲ್ದಿ ಖಾಲಿನೇ ಆಗೋಯ್ತು. ಸರಿ ಆಯ್ತು ಬಿಡು, ತಿರ್ಗಾ ನಾಳೆ ಅಥವಾ ಸ್ವಲ್ಪ ಕಾಸು ಬಂದ ತಕ್ಷಣ ತರ್ಸೋಣ ಅಂತ ಹೇಳ್ಬಿಟ್ಟು ಅಕ್ಕಿಗಳಿಗೆ ಸಾಕಾಗುತ್ತೋ ಇಲ್ವಾ ಅಂತ ಹೇಳ್ಬಿಟ್ಟು ಭಯದಿಂದ ರಾಗಿ ಹಾಕ್ತೆ. ಆದರೆ ಕರೆಕ್ಟಾಗಿ ಇವತ್ತಿಗೆ ಬಂದೇ ಬಿಡ್ತು ಅಕ್ಕಿಗಳಿಗೆ ರಾಗಿ. ಇಲ್ಲಿ ಬಂತೀನಿ ಲೇ, ಊಟ ಆಗ್ತಾ ಇದೀನಿ ಇರೋಲೇ. ತುಂಬಾ ಚಳಿ ಗುರು ಬ್ಯಾಂಗ್ಳೂರಲ್ಲಿ, ಅದಕ್ಕೆ ಅಕ್ಕಿಗಳಿಗೆಲ್ಲ ಹೆಂಗಾದ್ರೂ ಬಿಸಿನೀರು ಇಕ್ಬೇಕಂತ ಹೇಳ್ಬಿಟ್ಟು ಬಿಸಿನೀರು ಗೈಸ್, ಬಿಸಿನೀರು ಮಾತ್ರ ಮಿಸ್ಸೇ ಮಾಡಬೇಡಿ. ಒಂದು ಅರ್ಶಿನ ಅಥವಾ ಅದ್ರಲ್ಲಿ ಬಂದ್ಬಿಟ್ಟು ಜೀರಿಗೆ ಹಾಕ್ಬಿಟ್ಟು ಕ್ಲೀನಾಗಿ ಬಾಯ್ಲ್ ಮಾಡ್ಬಿಟ್ಟು ಕೊಡ್ಬೋದು. ಅಥವಾ ಒಂದ್ಬಿಟ್ಟು ಟೆಟ್ರಾಸೈಕ್ಲಿನ್ ಬರುತ್ತೆ. ಟೆಟ್ರಾಸೈಕ್ಲಿನ್ ವಾರದಲ್ಲಿ ಒಂದು 3 ಕಿತ ಕೊಟ್ಟರು, ಆಲ್ಟರ್ನೇಟಿವ್ ಡೇಸ್ ಕೊಟ್ಟರು ನಡೆಯುತ್ತೆ. ಸೊ ಅಕ್ಕಿಗಳೆಲ್ಲ ತುಂಬಾ ಆಕ್ಟಿವ್ ಆಗಿ ಮತ್ತು ತುಂಬಾ ಚೆನ್ನಾಗಿರ್ತಾವೆ, ಏನು ಕಾಯಿಲೆಗಳು ಬರ್ದಿರ. ಎಲ್ಲ ಅಕ್ಕಿಗಳಿಗೆ ಬಿಸಿನೀರು ಕೊಡೋಣ ಅನ್ನೋ ಅಷ್ಟರಲ್ಲಿ ಈ ಅಕ್ಕಿ ಏನು ಮಾಡ್ತು ಗೊತ್ತಾ, ಕೆಳಗಡೆ ನೀರಿನ ದಬ್ಬೆ ಬಿದ್ದುಬಿಡ್ತು. ಕಾಲೆಲ್ಲ ಲೈಟಾಗಿ ಸುಟ್ಟೇ ಹೋಗ್ಬಿಡ್ತು. ಲೈಟಾಗಿ ಬಿಸಿ ಇದ್ದಿದ್ದು ಆದರೂ ಸುಟ್ಟೋಯ್ತು. ಲವ್ವಲ್ಲಿ ಬ್ರೇಕಪ್ಗಿಂತೂ ನಮ್ಮ ಅಕ್ಕಿಗಳು ನಮ್ಮ ಕಣ್ಮುಂದೆ ಸತ್ತರೆ ಆ ನೋವಿಗಿಂತೂ ಬೇರೆ ಯಾವ ನೋವು ಇದ್ರ ಮುಂದೆ ಸಾಲಾಗೈಸಿ. ಪಟ್ಟನ ಕಷ್ಟಪಟ್ಟು ಸಾಕಿ ದೊಡ್ಡದು ಮಾಡಿ ಬೆಳೆಸಿ ಇಟ್ಕೊಂಡಿರ್ತೀರಿ, ಸಡನ್ನಾಗಿ ಅದಕ್ಕೆ ಏನಾದರೂ ಒಂದು ಕಾಯಿಲೆ ಬಂದು ಸತ್ತೋಯ್ತು ಅಂತ ಹೇಳಿದ್ರೆ ಮನಸ್ಸೇ ಒಡೆದೋಗುತ್ತೆ. ಅಷ್ಟೇ ಇವತ್ತಿನ ವ್ಲಾಗು. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ.